ನಮಸ್ಕಾರ ಕರ್ನಾಟಕ. ನೋಡಿ, ನಾವಿವತ್ತು ಬಂದಿದ್ದೀವಿ ನಮ್ಮ ಶಿವಗಂಗೆ, ದಕ್ಷಿಣ ಕಾಶಿ. ಈಗ ಸಮಯ ರಾತ್ರಿ 10 ಗಂಟೆ ಆಗಿದೆ. ಬೆಳಗ್ಗೆ ಎದ್ದು ಗಿರಿ ಪ್ರದಕ್ಷಿಣೆ ಹೋಗೋಣ ಅಂತ ಬಂದಿದ್ದೀವಿ ಶಿವಗಂಗೆಯಿಂದ. ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಶಬ್ದವಾಗಿದೆ, ಜನಗಳೇ ಇಲ್ಲ. ಈ ಥರ ಶಿವಗಂಗೆ ಬೆಟ್ಟ ಯಾವತ್ತೂ ನೋಡಿರಲಿಲ್ಲ ನಾವು. ಒಳ್ಳೆ ಮಳೆ ಬರ್ತಾಯಿದೆ, ತುಂಬ ಚೆನ್ನಾಗಿದೆ. ಬೆಳಗ್ಗೆ ಅಂತೂ ಒಳ್ಳೆ ಗಿರಿ ಪ್ರದರ್ಶನ ಮಾಡ್ಬೋದು. ನೋಡಿ, ಇದು ದಕ್ಷಿಣ ಕಾಶಿ ಅಂತ ಹೇಳ್ತಾರೆ. ಎಲ್ಲರೂ ಬಂದಿದೆ ಅಂದ್ರೆ ಕಾಶಿಗೆ ಆದಿ ಕಾಲದಲ್ಲಿ ಹೋಗಕ್ಕಾಗ್ತಾ ಇರಲಿಲ್ಲ. ಆಗ ಈ ಶಿವಗಂಗೆನ ಯಾರು ದರ್ಶನ ಮಾಡಿದ್ರು ಅವ್ರಿಗೆ ಕಾಶಿ ಹೋದಷ್ಟೇ ಪುಣ್ಯ ಅಂತ ಹೇಳಿ ಇದೇ ಕಾಶಿ. ಇದ್ರ ಹೆಸರೇನು? ದಕ್ಷಿಣ ಕಾಶಿ. ಸುತ್ತಲೂ ದೇವಾಲಯಗಳು ಮಾಡಿರ್ತಕ್ಕಂಥ ದೇಶ. ಅದರಲ್ಲಿ ತಿರುವಣ್ಣಾಮಲೈ ಯಾರು ಮಾಡಿದ್ರೆ ತಿರುವಣ್ಣಾಮಲೆಯಲ್ಲಿ ಅರುಣಾಚಲೇಶ್ವರ ಅಂತ ಇದ್ದಾರೆ, ಹೌದಾ? ಕರೆಕ್ಟಾ? ಅಲ್ಲಿ ಏನು ವಿಶೇಷ? ಆ ಗಿರಿ ಪ್ರದಕ್ಷಿಣೆಯನ್ನ ಮಾಡೋದನ್ನ ಚಕ್ರವರ್ತಿ ಗಮನಿಸಿದ್ರು. ಎಲ್ಲಿ? ತಮಿಳುನಾಡಲ್ಲಿ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ನಾವು ಯಾಕೆ ಮಾಡಬಾರ್ದು ಶಿವಗಂಗೆಯಲ್ಲಿ ಅಂತೇಳಿ ಸಂಕಲ್ಪ ಮಾಡಬೇಕು. ಅವರು ಅವರ ಸುತ್ತಮುತ್ತಲಿ ಆ ಮೇಡಮ್ ರೆಡ್ ಕಲರ್ ಸರ್ ಆಮೇಲೆ 5 ಜನ ಅಥವಾ 6 ಜನ ಮಾತ್ರ ಈ ಗಿರಿನ ಸಿಕ್ಕು ಸ್ಟಾರ್ಟ್ ಮಾಡಿದ್ರು. ಅವತ್ತು ದಾರಿನೇ ಗೊತ್ತಿರಲಿಲ್ಲ, ಆಯ್ತಾ? ಇದು ಸುಮಾರು 7ರಿಂದ 8 ಕಿಲೋಮೀಟರ್ ಇದೆ. ಎಷ್ಟು ಕಿಲೋಮೀಟರ್ ಇದೆ? 8.5 ಕಿಲೋಮೀಟರ್ ಇರ್ತಕ್ಕಂಥದ್ದು. ನೋಡಿ, ಬೆಳಗ್ಗೆ ಗಿರಿ ಪ್ರದಕ್ಷಿಣೆ ಇದೆ. ಅಧಿಕ ಮಾಸ ಹುಣ್ಣಿಮೆ ಗಿರಿ ಪ್ರದಕ್ಷಿಣೆ. ಈಗ ಬಂದಂಥ ಭಕ್ತಾದಿಗಳ ಪ್ರಸಾದ ವ್ಯವಸ್ಥೆ ಇದೆ. ಹರ ಹರ ಮಹಾದೇವ್. ಯಾವ ಸಂಗೀತ ಓದಬೇಕಾಗಿಲ್ಲ, ಯಾವ ಪೂತ್ರ ಓದಬೇಕಾಗಿಲ್ಲ ಅನ್ನೋದೇ ಪದದ ಅರ್ಥ ಇದೆ. ಅದರಲ್ಲಿ ಯಾವ ಬೇಕಾದ್ರೂ ಆಗ್ಬೋದು. ಅದಕ್ಕೆ ತಾಳ ರಾಗ ಏನು ಬೇಕಾಗಿಲ್ಲ. ಆಳವಾಗಿ ಯಾವ ಬೇಕು ಶ್ರೀಮಂತ ಶಶಿ ಅಂತ ಆಕ್ಚುಲಿ ಗೂಳೂರು ಕಳಿಸಿದಾರಲ್ಲ, ನಮ್ಮ ಗೂಳೂರು ಗಣಪತಿ. ಆಕ್ಚುಲಿ ನನಗೇನು ಹವ್ಯಾಸ ಅಂದರೆ ನಮ್ಮ ಸುತ್ತಮುತ್ತಲು ನಮ್ಮೂರಲ್ಲಿರುವಂಥ ದೇವಸ್ಥಾನಗಳು ಮತ್ತು ಈ ಥರ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗಿ ಅದನ್ನು ಜನರಿಗೆ ತೋರಿಸ್ಬೇಕು ಅನ್ನೋದೊಂದು ಖುಷಿ. ನಾನು ಪ್ರತಿ ವರ್ಷವೂ ಸಹ ಧರ್ಮಸ್ಥಳ ಪಾದಯಾತ್ರೆ ಆಗಲಿ, ತಿರುಪತಿ ಪಾದಯಾತ್ರೆ ಆಗಲಿ, ಈ ಥರ ಯಾವುದೇ ಕಾರ್ಯಕ್ರಮ ಇದ್ರೂ ಅಟೆಂಡ್ ಮಾಡ್ತೀನಿ. ಏನೋ ಒಂದು ಖುಷಿ. ಅದನ್ನು ವಿಡಿಯೋ ಮಾಡಿ ಅದನ್ನು ಅಪ್ಲೋಡ್ ಮಾಡೋದೇ ಒಂದು ಹವ್ಯಾಸ ನಂದು.
ನಂದು ತುಮಕೂರು ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನಲ್, ಯೂಟ್ಯೂಬ್ನಲ್ಲಿ ನೀವು ತುಮಕೂರು ಮಾಧ್ಯಮ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಿಗುತ್ತೆ. ಅದರಲ್ಲಿ ಎಲ್ಲ ವಿಡಿಯೋನು ಹಾಕ್ತೀನಿ ನೋಡಿ. ಧನ್ಯವಾದಗಳು. ನಮಗೆ ಗೊತ್ತಿರಲಿಲ್ಲ ಆಕ್ಚುಲಿ ಈ ರೀತಿ ಬರ್ತಾರೆ ಹುಣ್ಣಿಮೆಯಲ್ಲಿ ಪಾದಯಾತ್ರೆ ಮಾಡ್ತಾರೆ ಅಂತ. ನಮ್ಗೆ ಗೊತ್ತಾಗಿದ್ದು ಶಿವಕುಮಾರ್ ಅವರಿಂದ. ಅವ್ರು ಹೇಳಿದ್ರು, ನಮ್ಮ ಮನೆಯವ್ರು ಹೊರಟಿದ್ರು, ಜೊತೆ ನಾನು ಬರ್ತೀನಿ ಅಂತ ಹೇಳಿ ಇಷ್ಟಪಟ್ಟು ಬಂದೆ. ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಹೇಗಿರ್ತೋ ಏನೋ ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಬಂದು ನೋಡಿದಾಗ ತುಂಬ ಖುಷಿ ಆಯಿತು. ಎಲ್ಲ ವ್ಯವಸ್ಥೆನೂ ಇದೆ, ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಇಲ್ಲಿ ಜಾಗರಣೆಗೆ ಹಲವಾರು ಪ್ರೋಗ್ರಾಮ್ಗೆಲ್ಲ ಹಾಕೊಂಡಿದ್ದೀರಾ. ಇಲ್ಲಿ ನೋಡ್ತಾ ಕೂತ್ರೆ ಟೈಮ್ ಹೋಗ್ತಿರೋದೇ ಗೊತ್ತಾಗ್ತಾ ಇಲ್ಲ. ತುಂಬ ಚೆನ್ನಾಗಿ ಪ್ರೋಗ್ರಾಮ್ ನಡೀತಾ ಇದೆ. ಹೀಗೆ ಮುಂದುವರಿಸ್ಕೊಂಡು ಹೋಗಿ 100 ಜನ 1000 ಜನ ಆಗಿ 1000 ಜನ 1000 ಜನ ಆಗಿ ಹೀಗೆ ಪ್ರೋಗ್ರಾಮ್ ಮುಂದುವರಿಸ್ಕೊಂಡು ಒಳ್ಳೆ ಕಾರ್ಯಕ್ರಮಗಳ ಅಂದ್ಕೊಂಡು ಹೀಗೆ ಮಾಡ್ಕೊಳ್ತಾ ಮುಂದುವರಿಸ್ಕೊಳ್ತಾ ಹೋಗಿ ಅಂತ ಹೇಳ್ತೀನಿ. ನಾನು ಈ ವಿಚಾರ ಹೇಳೋದಂತೆ, ಈಗ ನಮ್ಮ ತಂದೆ ಹೋದ್ಮೇಲಿಂದ ನಾವು ಸ್ಟಾರ್ಟ್ ಮಾಡಿದಾಗ ನಮಗೆ ಏನು ಯಾವ ಥರ ಪ್ರಶ್ನೆ ಮಾಡ್ತಾರೆ ಏನು ಅಂತ ನಮಗೇನು ಗೊತ್ತಿರಲಿಲ್ಲ. ಬಿಕಾಸ್ ಆ್ಯಕ್ಚುಲಿ ಎಲ್ಲರೂ ಹೋಗ್ತಾರೆ ಅವ್ರ ಮನೆಯಲ್ಲಿ ತಂದೆ ತಾಯಿಗಳು ಯಾವತ್ತೂ ಹೆಣ್ಮಕ್ಳು ಡಿಪೆಂಡ್ ಆಗಲ್ಲ ಫಸ್ಟ್ ಆಫ್ ಆಲ್. ಸೊ ನಮ್ಮ ತಂದೆಯವ್ರು ಏನು ಮಾಡ್ತಾ ಇದ್ರು ಇಸ್ ನಾಟ್ ಡಿಪೆಂಡೆಂಟ್ ಆನ್ ಮೀ. ಯಾಕಂದರೆ ಯಾವತ್ತೂ ಆಗಲಿ ಮನೆಯಲ್ಲಿ ಅವ್ರ ಸೇವೆ ಅನ್ನೋದನ್ನ ಸಪ್ರೇಟಾಗಿ ಮಾಡ್ತಾ ಇದ್ರೆ ಹೊರತು ಅವ್ರ ಕಷ್ಟಗಳನ್ನ ಯಾವತ್ತೂ ನಮ್ಗೆ ಆಗ್ತಿರ್ಲಿಲ್ಲ. ಇವಾಗ ನಾನೀಗ ಬಂದಿದ್ದೀನಿ ಅಂದರೆ ಮೇ ಬಿ ಯಾವುದೋ ಒಂದು ಡೆಸ್ಟಿನಿ ಡಿಸೈಡೆಡ್ ಅಂತ ಅಂದ್ಕೊಳ್ತೀನಿ. ಯಾವುದೋ ಒಂದು ಶಕ್ತಿ ನಮ್ಮನ್ನ ಈ ಕಡೆ ಬರುತ್ತೆ. ಯಾಕಂದರೆ ಯಾವ ಶಕ್ತಿನೂ ಇಲ್ಲದೇ ನಾವೇನೂ ಮಾಡ್ಲಿಕ್ಕಾಗಲ್ಲ. ದೊಡ್ಡವ್ರು ಹೇಳ್ತಾರಲ್ಲ, ದೇವರ ಆಶೀರ್ವಾದ ಇದ್ರಷ್ಟೇ, ಇಲ್ಲ ಉಳ್ಕಟ್ಟಿನೂ ಅಳ್ಸೋಕ್ಕಾಗಲ್ಲ ಅಂತ. ಅವ್ರದ್ದು ಕೊನೆ ಆಸೆ ಏನೋ ಇತ್ತು ಮನಸ್ಸು ಒಳಗಡೆ, ಅದೊಂದು ನೆರವೇರಿಸೋದಕ್ಕೆ ನಾನೀಗ ಬಂದೆ. ಬಟ್ ಬಂದಾಗ ನನಗೆ ತುಂಬ ಜನ ಹೊಸ ಮುಖಗಳು, ಹೊಸ ಜನಗಳು. ನೀವು ಹೆಂಗೆ ಹೊಸಬ್ರು ಬಂದಿದ್ರು, ನಾನು ಅವಾಗ ಹೊಸಬ್ಳೆ, ಹೆಂಗೆ ಗೊತ್ತಿಲ್ಲ. ಒಂದಷ್ಟು ಜನ ಪರಿಚಯ ಆದಮೇಲೆ ನಿಜವಾಗ್ಲೂ ಶಂಕರೇಗೌಡರ ತಂಡಕ್ಕಾಗಲಿ, ಹನುಮಂತರಾಜ್ ಅವರಿಲ್ಲ ಅವ್ರ ತಂಡಕ್ಕಾಗಲಿ, ಮುರಳಿ ಅವ್ರ ತಂಡಕ್ಕಾಗಲಿ ನಿಜವಾಗ್ಲೂ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳಬೇಕು. ಏನಕ್ಕೆ ಅಂದರೆ ಇಷ್ಟು ಜನ ಬರ್ತೀರಾ. ಒಂದು ಸತ್ಸಂಗ ಅಂತ ಮಾಡಿದಾಗ, ಒಂದು ಹಾಡುಗಳು ಆಡಿದಾಗ ನಿಮ್ಮಲ್ಲಿ ಏನೋ ಒಂದು ಉತ್ಸಾಹ ಬರುತ್ತೆ. ನನಗೆ ಇಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಹೇಗೆ ಅನ್ನೋದು ನನಗೇನೋ ಸ್ವಲ್ಪ ಬ್ಲಾಂಕ್ ಆಗಿದೆ. ಒಂದು ವರ್ಷ ಏನು ತಲೆನಲ್ಲಿ ಅರ್ಥ ಆಗಲಿ, ಯಾರಿಗೋ ಒಬ್ರು ಬಿಟ್ಟಿದ್ದೆ. ತುಂಬ ಖುಷಿ ಆಯಿತು, ನಿಮ್ಮ ನೋಡಿ ಇನ್ನೂ ಖುಷಿ ಆಯಿತು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಓಕೆ, ಕೆಲಸ ಮಾಡಬೇಕಷ್ಟೇ, ಯಾರು ಎದ್ಕೊಂಡು ಕೆಲಸ ಮಾಡ್ಬೋದು. ಇವತ್ತಿನವರೆಗೂ ಇವರೆಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ, ಅದು ನನಗೆ ತುಂಬ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಇವರು ಬರ್ತಾರೆ, ಹಾರ್ಮೋನಿಯಂ ತಗೊಂಡು ಎಲ್ಲೋ ಇರ್ತಾರೆ, ಎಲ್ಲೋ ಬರ್ತಾರೆ. ಕೆಲವರೆಲ್ಲರೂ ದುಡ್ಡು ಕೊಡ್ತಾರೆ, ಬಟ್ ನಾನು ಆ ಸ್ಟೇಜಲ್ಲಿ ಇಲ್ಲ. ಯಾಕಂದರೆ ಇವಾಗ ಎಲ್ಲನೂ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ತುಂಬ ರಿಸ್ಕ್ ಇದೆ. ಯಾಕಂದರೆ ಒಬ್ಬರು ಭಟ್ರಿಗೆ ಅಪೇಕ್ಷೆ ಇಲ್ಲದೇ ಒಂದು ಇವ್ರು ಸಪೋರ್ಟ್ ಮಾಡ್ತಾ ಇದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಮೇಜರ್ ಪಾರ್ಟ್ ಇವ್ರುಗಳದ್ದು ಒಂದು ಸಹಕಾರ ಇರುತ್ತೆ. ಈ ಭಜನೆ ಮಂಡಳಿ ಆಗಿರೋ ಎಲ್ಲ ಥರದಲ್ಲಿ ಇರ್ಬೋದು, ಯಾರೆಲ್ಲ ನುಡಿಸ್ತಾ ಇದ್ದಾರೆ, ಹಾಡು ಹೇಳ್ತಾ ಇದ್ದಾರೆ, ಇವರೆಲ್ಲ ಮಾಡ್ತಾ ಇದ್ದಾರೆ. ಸೊ ನನಗಿಂತ ಜಾಸ್ತಿ ಇವ್ರಿಗೆ ಕ್ರೆಡಿಟ್ ಹೋಗಬೇಕು. ಯಾಕಂತ ಹೇಳಿದ್ರೆ ರಾತ್ರಿ ಎಲ್ಲ ನಿಮ್ಮನ್ನ ಒಂದು ಮೈಂಡನ್ನು ಒಂದು ಹಾಡಲ್ಲಿ ಹಿಡಿದಿಟ್ಕೊಂಡು ಕೂರಿಸಿರ್ತಾರೆ. ನಿಮ್ಮನ್ನ ಎಲ್ಲೋ ನೀವು ಮಲ್ಕೊಂಡಿರ್ತೀರಾ, ಬಟ್ ನಿಮ್ಮನ್ನೆಲ್ಲರೂ ಒಂದು ಹಿಡಿದಿಟ್ಟಿರ್ತಾರೆ ಒಂದು ಹಾಡಲ್ಲಿ, ಒಂದು ಅಭ್ಯಾಸದಲ್ಲಿ, ನಿಮ್ಮಲ್ಲಿರೋ ಟ್ಯಾಲೆಂಟ್ನ. ಸೊ ಇವರೆಲ್ಲರೂ ದಯವಿಟ್ಟು ಒಂದು ಜೋರಾಗಿ ಚಪ್ಪಾಳೆ ಬರಲಿ. ಇವರೆಲ್ಲ ಸತ್ಯ ಅದು. ಸೊ ಎಲ್ರಿಗೂ ಧನ್ಯವಾದಗಳು. ಇಷ್ಟೊಂದಕ್ಕೆ ಎಲ್ಲರೂ ಭಜನೆ ಕೇಳ್ತಾ ಇದ್ದೀರಾ, ಎಲ್ರಿಗೂ ಧನ್ಯವಾದಗಳು. ಇವು ಭಜನಾ ಮಂಡಳಿಯವ್ರಿಗೆ ದಯವಿಟ್ಟು ಒಂದು ಜೋರಾಗಿ ಚಪ್ಪಾಳೆ ಹೊಡ್ಬಿಡಿ. ಬಹಳಷ್ಟು ಅವಕಾಶ ಸಿಕ್ಕಾಗ ಯಾವುದೇ ಕಾರ್ಯಕ್ರಮಕ್ಕೆ ಏನು ಸಿಗುತ್ತೆ ಅನ್ನೋಂಥ ದೃಷ್ಟಿಯಲ್ಲಿ ಹೋಗ್ತೀನಿ. ಬಹಳಷ್ಟು ಸಂಘಗಳಲ್ಲಿ ಗುರುಜಿ ಅವರ ಸಂಘದಲ್ಲಿ ಅವರು ಎಲ್ಲ ಕಡೆ ಸ್ವಲ್ಪ ತೊಡಗಿಸ್ಕೊಳ್ತಾ ಇದ್ದಾರೆ. ನನಗೆ ವೇದಿಕೆ ಮಾತಾಡೋದು ಇಷ್ಟ ಆಗಿದೆ. ಇಲ್ಲಿ ನನ್ನ ಭಾವನೆಗಳನ್ನ ಇಲ್ಲಿ ನೋಡಿ என்ன
ನೋಡಿ ಇವರು ಸ್ನಾನ ಮಾಡೋದಕ್ಕೆಲ್ಲ ಬಿಸಿ ನೀರು ಕಾಯಿಸ್ಕೊಡ್ತಾ ಇದ್ದಾರೆ. ಈಗ ಬೆಳಗಿನ ಜಾವ 3 ಗಂಟೆ. ಈಗ ಬಂದಂಥ ಭಕ್ತಾದಿಗಳಿಗೆಲ್ಲ ಬಿಸಿನೀರು ಮಾಡ್ತಾ ಇದ್ದಾರೆ. ಈ ಗಿರಿ ಯಾತ್ರೆನ ನಮ್ಮ ಗಣಪತಿಗೆ ಮಾಡಿಸುವ ಮೂಲಕ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಒಳ್ಳೇದು ಮಾಡಪ್ಪ ಎಲ್ಲರಿಗೂ. ನೋಡಿ ಗಂಗಾಧರೇಶ್ವರ ದೇವಸ್ಥಾನದಿಂದ ನಮ್ಮ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ದೇವರಿಗೆ ನಮಸ್ಕರಿಸ್ತಾ ಇಲ್ಲಿ ಕರ್ಪೂರ ಹಚ್ಚಿ ಇಲ್ಲಿಂದ ನಾವು ಗಿರಿ ಪ್ರದಕ್ಷಿಣೆ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಗಣಪತಿಗೆ ಯಾವುದೇ ವಿಘ್ನ ಇಲ್ದಲೇ ಈ ಗಿರಿ ಪ್ರದಕ್ಷಿಣೆ ನಡೀಲಿ ಅಂತ ಗಣಪತಿಗೂ ಸಹ ನಮಸ್ಕಾರ ಮಾಡಿ ಕರ್ಪೂರ ಹಚ್ಚಿ ಮುಂದೆ ಹೋಗ್ತಾ ಇದ್ದೀವಿ. ನೋಡಿ ಶಿವಗಂಗೆಯ ಪುರಾತನವಾದ ಹೆಬ್ಬಾಗಿಲು, ಹಳೆ ಎಂಟ್ರೆನ್ಸ್ ಇದು. ನಂದಿ ಇದೆ ಇಲ್ಲಿ ಮುಂದೆ, ಬಸವಣ್ಣ. ನೋಡಿ ನಾವು ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ. ನಮ್ಮ ಶಿವಗಂಗೆ ನಮ್ಮ ಪಕ್ಕದಲ್ಲೇ ಇದ್ರೂ ಸಹ ನಾವು ಬಂದಿರಲಿಲ್ಲ. ಆ ಅದೃಷ್ಟ ನಮಗಿನ್ನೂ ಕೂಡು ಬಂದಿರಲಿಲ್ಲ. ಇವತ್ತು ಕೂಡು ಬಂದಿದೆ ಕಾಲ. ಹೋಗ್ತಾ ಇದ್ದೀವಿ. ಮತ್ತೊಂದೇನು ವಿಶೇಷ ಅಂದರೆ ಇವತ್ತು ಅಧಿಕ ಮಾಸದ ಹುಣ್ಣಿಮೆ. ನಿನ್ನೆ ರಾತ್ರಿ ಒಳ್ಳೆ ಮಳೆ ಬಂತು, ಸೂಪರ್ ಆದಂಥ ಮಳೆ. ಬೆಳಗ್ಗೆ ಒಳ್ಳೆ ವೆದರ್ ಇದೆ, ಮಾತ್ರ ತುಂಬ ಚೆನ್ನಾಗಿದೆ. ಎದುರುಗಡೆ ಕಾಣ್ತಾ ಇದೆ ಶಿವಗಂಗೆ ಬೆಟ್ಟ. ಇಲ್ಲೇ ಶಿವಗಂಗೆ ಬೆಟ್ಟ ಕಾಣ್ತಾ ಇದೆ, ಚೆನ್ನಾಗಿದೆ. ಬನ್ನಿ ಎಲ್ಲರೂ. ನಮ್ಮ ತುಮಕೂರು ಸುತ್ತಮುತ್ತಲವರು ಇಲ್ಲಿಗೆ ಬೆಂಗಳೂರು ಎಲ್ಲ ಕಡೆಯಿಂದನೂ ಬರ್ತಾರೆ. ತುಂಬ ಚೆನ್ನಾಗಿದೆ, ಬನ್ನಿ. ಒಳ್ಳೆ ಪರಿಸರ ಇದೆ, ಒಳ್ಳೆ ದೈವಶಕ್ತಿ ಇದೆ. ಶಿವಗಂಗೆ ಅಂದ್ರೆ ಒಂದು ವಿಶೇಷ. ದಕ್ಷಿಣ ಕಾಶಿ ಅಂತ ಪ್ರಸಿದ್ಧಿಯಾಗಿರುವ ನಮ್ಮ ಶಿವಗಂಗೆ ಗಿರಿ ಪ್ರದಕ್ಷಿಣೆ ಮಾಡ್ತಾಯಿದ್ವಿ. ನೋಡಿ ಮುಂದೆ ಶ್ರೀ ಓಂಕಾರೇಶ್ವರ ಗೋಶಾಲೆ ಇದೆ. ನೋಡಿ ನಮ್ಮ ಎತ್ತೇನಹಳ್ಳಿಯವರು ಇವರು. ನಾವು ಗಿರಿ ಪ್ರದಕ್ಷಿಣೆ ಬಂದಾಗ ಸಿಕ್ಕಿದ್ರು. BSF ರಿಟೈರ್ಡ್. BSFನವರು, ಯೋಧರು. ಈ ಗಿರಿ ಪ್ರದಕ್ಷಿಣೆ ಎಷ್ಟೊತ್ತಾಗುತ್ತೆ ಸರ್? 9 ಗಂಟೆಗೆಲ್ಲ ಕ್ಲೋಸ್. ಹೌದು. ಟೋಟಲ್ ಎಷ್ಟು ಕಿಲೋಮೀಟರ್ ಸರ್ ಇದು? ಸರ್ ಒಂದು 11 ಕಿಲೋಮೀಟ್ರ್. ನೋಡಿ ನಮ್ಮ ಮಧುಗಿರಿಯವರು. ಸರ್ ನಿಮ್ಮ ಹೆಸರು? ನಂಜೇಗೌಡರು ಅಂತ. ಮಧುಗಿರಿಯವರು ತುಂಬ ಪಾದಯಾತ್ರೆಗಳು ಮಾಡಿದ್ದಾರೆ. ತಿರುಪತಿ ಆಗಲಿ, ಧರ್ಮಸ್ಥಳ ತುಂಬ ಮಾಡಿದ್ದಾರೆ. ನೋಡಿ ನಮ್ಮ ಗೂಳೂರು ಹೋಬಳಿಯವರೇ, ತಂಬಡಿಹಳ್ಳಿ. ವರ್ಷದಲ್ಲಿ ಎಲ್ಲ ಹುಣ್ಣಿಮೆನೂ ಬರ್ತಾರೋ ಇಲ್ಲದ್ರೆ ವಿಶೇಷವಾದ ದಿನ? ಎಲ್ಲ ಹುಣ್ಣಿಮೆನೂ ಬರ್ತಾರೆ. ಬಂದರೆ ಅಲ್ಲೇ ಸ್ಟೇ ಆಗ್ತಾರಾ? ಈಗ ಏನು ಹೋಗಿದ್ವಿ ರಾತ್ರಿ ಅಲ್ಲೇ ಉಳ್ಕೋತಾರೆ? ಹಾಂ ಸರ್. ನೋಡಿ ಇದು ನಮ್ಮ ಶಿವಗಂಗೆಯಲ್ಲಿರುವಂಥ ಮೈಥಿಲೇಶ್ವರ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಒಂದು ಇತಿಹಾಸನೇ ಇದೆ. ತುಂಬ ಪುರಾತನವಾದಂಥ ಮೈಥಿಲೇಶ್ವರ ದೇವಸ್ಥಾನ. ನೋಡಿ ಇಲ್ಲೊಂದು ಕಲ್ಯಾಣಿಯೂ ಸಹ ಇದೆ. ಇದರಲ್ಲಿ ತೀರ್ಥ ಸ್ನಾನ ಮಾಡ್ತಾರೆ. ತುಂಬ ವಿಶೇಷವಾದಂಥ ದೇವಸ್ಥಾನ. ಇಲ್ಲಿ ಮೈಥಿಲೇಶ್ವರ ಸ್ವಾಮಿಗಳು ತಪಸ್ಸು ಮಾಡಿದಂಥ ಜಾಗ ಇದು. ಇತಿಹಾಸ ಇದ್ರದ್ದು ಮೈಥಿಲೇಶ್ವರ ಗುರುಗಳು ಇದು. ಹಾಂ ಸ್ವಾಮಿ. ಹಾಂ. ಇಲ್ಲಿ ಏನು ಬಂದರೂ ಏನೇ ಕಷ್ಟ ಅಂತ ಬಂದರೂ ಅವ್ರಿಗೆಲ್ಲ ಪರಿಹಾರ ಆಗುತ್ತೆ. ಹಾಂ ಸ್ವಾಮಿ. ಆಮೇಲೆ ತೀರ್ಥದಲ್ಲಿ ಬಂದು ಸ್ನಾನ ಮಾಡ್ಕೊಂಡ್ರೆ ಕಷ್ಟ ಇದ್ದದ್ದೆಲ್ಲ ಪರಿಹಾರ ಆಗುತ್ತೆ. ಏನಾದ್ರು ಬೇಡಿಕೊಂಡು ಹೋದ್ರೆ ಹಾಂ ಸ್ವಾಮಿ ಒಂದು ಅಭಿಷೇಕ ಅನುದಾನ ಮಾಡಿಸ್ತೀವಿ ಅಂತ ಹೇಳ್ಕೊಂಡು ಹೋದ್ರೆ ಕೆಲಸಗಳೆಲ್ಲ ಈಡೇರ್ತವೆ. ಮತ್ತೆ ಇಲ್ಲಿ ದೇವಸ್ಥಾನ ಯಾವ ಎಲ್ಲ ಟೈಮಲ್ಲಿ ತೆಗ್ದಿರುತ್ತಾ? ಏನೇ ಟೈಮ್ ತೆಗೆದು. ಹಾಂ ಸ್ವಾಮಿ. ಸುಮಾರು ಎಷ್ಟು ವರ್ಷ ಇತಿಹಾಸ ಇದೆ ಸ್ವಾಮಿ ಇದು ನಿಮಗೆ ಗೊತ್ತಿರಂಗೆ? ಸುಮಾರು ಚೌಡ್ರ ಕಾಲದ್ದು. ಸರಿ. ತಮ್ಮ ಹೆಸರು ಸ್ವಾಮಿ? ಸಾವಿರಾರು ವರ್ಷ ಆಗಿದೆ. ಸರಿ. ನಿಮ್ಮ ಹೆಸರು? ಮಲ್ಲೇಶ್ ಅಂತ. ಸರಿ ಸ್ವಾಮಿ. ಓಕೆ. ಒಂದು ತೀರ್ಥ ಸ್ನಾನ ಮಾಡ್ಕೊಂಡು ಹೋಗೋದು. ಹಾಂ ಸ್ವಾಮಿ. ಸರಿ. ಓಕೆ. ಸರಿ ಸರ್. ಆಮೇಲೆ ಹಾಂ ಸರ್. ಗಂಗಮ್ಮನ ಮಾಡ್ತಾರೆ. ಹಾಂ ಸರ್. ಮದುವೆ ಆಗಿಲ್ದಾರೋ ಇದು ಮಕ್ಕಳಾಗಿಲ್ದಾರಲ್ಲ, ಹಾಂ ಸ್ವಾಮಿ. ಗಂಗಮ್ಮನ ಮಾಡ್ತೀವಿ ಅಂತ ವರ್ಷಕ್ಕೊಂದ್ಸರಿ ಒಪ್ಕೊಂಡು ಹೋಗ್ತಾರೆ. ಹಾಂ ಹಾಂ ಅವ್ರ ಮಕ್ಕಳಾದಾಗ ಬಂದು ಹರಕೆ ತೀರಿಸ್ತಾರೆ. ಗಂಗಮ್ಮನ ಮಾಡ್ತಾರೆ. ಹಾಂ ಸ್ವಾಮಿ. ಅಲ್ಲಿ ಇದೆಲ್ಲ ಆನೆ ಗುರುವೆ. ಹಾಂ ಸ್ವಾಮಿ. ಹಾಂ ಬಂಡೆ. ಹಾಂ ಹಾಂ ಸ್ವಾಮಿ. ಗುರುಗಳು ತಪಸ್ಸಿಗೆ ಕೂತ್ಕೊಂಡಾಗ ಭಂಗ ಮಾಡಿ ತಪಸ್ಸಿಗೆ ಕೂತ್ಕೊಂಡಿದ್ದು ಭಂಗ ಮಾಡಿದ್ದಂತೆ. ಹೌದ್ರಾ? ಅದಕ್ಕೆ ಕಲ್ಲಾಗುವಂತ ಶಾಪ ಕೊಟ್ರಂತ. ಹಂಗಾಗಿ ಕಲ್ಲಾಗಿದ್ರು. ಹಾಂ ಸರಿ ಸ್ವಾಮಿ. ಗುರುಗಳೆಲ್ಲ ಆಯ್ಕೆ ಆಗಿದ್ದು ಜಾಗ ಏನು ಸ್ವಾಮಿ ಇದು? ತಪಸ್ ಮಾಡಿರೋ ಜಾಗ? ತಪಸ್ ಮಾಡಿರೋ ಜಾಗ. ಹಾಂ ಸರಿ. ಸರಿ ಸ್ವಾಮಿ. ಶ್ರೀ ಮೈಥಿಲೇಶ್ವರ
ಹಾಂ ಶ್ರೀ ಮೈಥಿಲೇಶ್ವರ ಗುರುಗಳು. ನೀವೇನೋ ಬೇಡ್ಕೊಂಡು ಹೋದ್ರೆ ಕೆಲಸ ಆಗ್ಬೋದು. ಹಾಂ ಸ್ವಾಮಿ. ಇಲ್ಲಿ ಅದೇ ಪಟ್ಟನೆ ಗುರುವೆ. ಹಾಂ ಹಾಂ ಸ್ವಾಮಿ. ನೀವು ಕೇಳ್ಕೊಂಡು ಹೋಗ್ತಿರಲ್ಲ ಹಾಂ. ಅದೇ ಪಟ್ಟನೆ. ಹಾಂ ಹಾಂ. ನಿಮ್ಮ ಕೆಲಸ ಆದ್ಮೇಲೆ ನೀವು ಬಂದ್ ಮಾಡೋದು. ಸರಿ ಸ್ವಾಮಿ. ಒಂದು ಅಭಿಷೇಕನೋ ಅಂದನೋ ಹಾಂ ಸ್ವಾಮಿ. ಮಾಡಿಸ್ಬೋದು. ಸರಿ. ಕಲ್ಯಾಣಿ ಪಕ್ಕ ಇರುವಂಥ ಈ ದೊಡ್ಡ ಬಂಡೆ ನೋಡಿ, ಹಾಗೆ ಒಳ್ಳೆ ಆನೆ ರೀತಿಯ ಆಕಾರ ಕಾಣುತ್ತೆ. ಅದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಒಂದು ಆನೆ ನೋಡ್ದಂಗೆ ಆಗುತ್ತೆ ಈ ಬಂಡೆ ನೋಡಿದ್ರೆ. ನೋಡಿ ಮುಂದೆ ನೋಡ್ತಾ ಇದ್ದೀರ ಈ ದೊಡ್ಡ ಬಂಡೆ, ಇದಕ್ಕೊಂದು ಕತೆ ಇದೆ. ಈ ಸ್ಥಳ ಪುರಾಣದ ಪ್ರಕಾರ ಮೈಥಿಲೇಶ್ವರ ಋಷಿಗಳು ಇಲ್ಲಿ ತಪಸ್ಸು ಮಾಡ್ಬೇಕಾದ್ರೆ ಒಂದು ಆನೆ ಬಂದು ಆ ತಪಸ್ಸನ್ನ ಭಂಗ ಮಾಡ್ತಂತೆ. ಕೋಪಗೊಂಡಂಥ ಋಷಿಗಳು ನೀನು ಕಲ್ಲಾಗಿ ಹೋಗುವಂಥ ಆನೆಗೆ ಶಾಪ ಕೊಟ್ಟರಂತೆ. ಆ ಆನೆನೇ ಕಲ್ಲಾಗಿರೋದು ಅಂತ ಇಲ್ಲಿ ಸ್ಥಳ ಪುರಾಣ ಇದೆ. ಇಲ್ಲಿ ಸ್ವಾಮಿ ದೇವಸ್ಥಾನ. ಓಂ ಶಂ ಶನೇಶ್ವರಾಯ ನಮಃ. ಓಂ ಶಂ ಶನೇಶ್ವರಾಯ ನಮಃ. ಓಂ ಶಂ ಶನೇಶ್ವರ. ನೋಡಿ ಸೂರ್ಯದೇವ ಈ ಉದಯ ಆಗ್ತಾ ಇದ್ದಾರೆ. ತುಂಬ ರೋಮಾಂಚನವಿದೆ ನೋಡೋದಕ್ಕೆ. ರಾತ್ರಿ ಎಲ್ಲ ತಂಪಾದ ಮಳೆ ಆಗಿದೆ ಭೂಮಿ ತಾಯಿಗೆ. ಖಂಡಿತ ಖಂಡಿತ. ಸ್ವಾಮಿ ನಿಮ್ದು ಯಾವ ಊರು ಸ್ವಾಮಿ? ನಮ್ಮದು ಗುಬ್ಬಿ ತಾಲೂಕು. ಗುಬ್ಬಿ ತಾಲೂಕು. ತಮ್ಮ ಹೆಸರು? ಚಂದ್ರಯ್ಯ ಅಂತ. ಸರಿ ಸ್ವಾಮಿ. ತಾವು ಎಲ್ಲಿದೆ ಸ್ವಾಮಿ? ಬೆಂಗಳೂರು ಸ್ವಾಮಿ. ತುಂಬ ಖುಷಿ ಆಯಿತು ರಾತ್ರಿ ಮಾತ್ರ. ಹಾಂ ಸ್ವಾಮಿ. ಓ ಹೌದ್ರಾ? ಫ್ರೀಯಾಗಿ ಬಸ್ ಮಾಡಿ ಕರ್ಕೊಂಡ್ ಎಷ್ಟೇ ಜನ ಬರಲಿ. ಹಾಂ ಸ್ವಾಮಿ. ಫ್ರೀಯಾಗಿ ಬಸ್ ಮಾಡಿ ಕರ್ಕೊಂಡ್. ಹಾಂ ಅದೇ ಅದೇ ಎಲ್ಲಿ ಹತ್ತಾರ ಅಲ್ಲೇ ತಗೊಂಡೋಗ್ಬಿಡಿ. ಓ ಹೌದ್ರಾ? ಹಾಂ ಹಾಂ ಹಾಂ. ಆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಹಾಂ ಸ್ವಾಮಿ. ಈಗ ಕೊರೋನಾ ಬಂದ್ಮೇಲೆ ಕಮ್ಮಿ ಆಯ್ತು. ಹಾಂ ಸ್ವಾಮಿ. ಗುರು ಪೌರ್ಣಮಿಗೆ ಮಾತ್ರ ಮಿಸ್ ಮಾಡಲ್ಲ, ಬಸ್ ಕರ್ಕೊಂಡ್ಬಿಡ್ತೀವಿ. ಹೌದ್ರಾ? ಬರ್ತೀವಿ ನಮ್ಮ ಹಾಂ ಹಾಂ. ಗುರುಪೂರ್ಣಿಗೆ. ಗುರು ಪೌರ್ಣಮಿ. ಭಕ್ತಾದಿಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಹಿಂದೂ ಸಂಸ್ಕೃತಿ ಸಂಪ್ರದಾಯ ಉಳಿಸೋಕ್ಕೋಸ್ಕರ ತಿರುವಣ್ಣಾಮಲೆಯಲ್ಲಿ ಯಾವ ರೀತಿ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದ್ದೀವೋ ಅದೇ ರೀತಿ ನಾವು ನೋಡಿ, ಇದು ಗಿರಿ ಇದೆ. ಇದು ಹಾಂ ಸರ್ ಇದು ಶಿವಗಂಗೆ ಗಿರಿ. ಈಗ ನಾವು ಹೆಚ್ಚು ಕಮ್ಮಿ ಒಂದು 30% ಮಾತ್ರ ಬಂದಿದ್ದೀವಿ. ಹಾಂ. ಇದು ಒಟ್ಟು 7.5 ಕಿಲೋಮೀಟರ್ ಇದೆ. ಹಾಂ ಸರ್. ನೆಕ್ಸ್ಟ್ ಮುದ್ದೀರೇಶ್ವರ ಟೆಂಪಲ್ ಅಂತ ಬರುತ್ತೆ. ಹಾಂ ಹಾಂ. ಅದು ಒಬ್ಬಟ್ಟು. ಓಕೆ. ಅಲ್ಲಿ ಹೋದ್ರೆ ನಾವು ಅರ್ಧ ಹೋದ ಅಂತ. ಹೌದ್ರಾ? ಅದಾದ ನಂತರ ಈ ಗಿರಿ ಪ್ರದಕ್ಷಿಣೆ ಫೌಂಡರ್ ಆದಂಥ ಚಂದ್ರಪ್ಪರದು ಒಂದು ಧ್ಯಾನ ಮಂದಿರ ಇದೆ. ಹಾಂ ಸರ್. ಅದಾದ್ಮೇಲೆ 16 ತೀರ್ಥ ಕ್ಷೇತ್ರಗಳಿದೆ. ಹಾಂ ಹಾಂ. ಎಲ್ಲವನ್ನು ನಾವು ನೋಡಿ, ಈ ಸಿದ್ಧರು ಮತ್ತು ಋಷಿಗಳು ಮಹಾಮುನಿಗಳು ಓಡಾಡಿರ್ತಕ್ಕಂಥ ಪವಿತ್ರ ಜಾಗ. ಹಾಂ ಸರ್. ಈ ಜಾಗ ನೋಡಿ ಯಾವ ಥರ ಇದೆ. ಬೇರೆ ಕ್ಷೇತ್ರ ಎಲ್ಲೂ ನಿಮಗೆ ಅನುಭವಗಳಾಗೋದಿಲ್ಲ. ಖಂಡಿತ. ಇಲ್ಲಿ ಯಾರು ಗಿರಿ ಪ್ರದಕ್ಷಿಣೆ ಮಾಡ್ತಾರೋ ಅವರಲ್ಲಿ ಯಾವುದೇ ಕಾಯಿಲೆಗಳಿದ್ರು 100% ನಿವಾರಣೆ ಆಗುತ್ತೆ. ಅವರಲ್ಲಿ ಕ್ಯಾನ್ಸರ್ ಇರಲಿ, ಎಂಥ ದೊಡ್ಡ ದೊಡ್ಡ ಕಾಯಿಲೆಗಳಿದ್ರು ಯಾರು ಗಿರಿ ಪ್ರದಕ್ಷಿಣೆ ಮಾಡ್ತಾರೋ ಅವ್ರಿಗೆ ನಿವಾರಣೆ ಆಗುತ್ತೆ. ಯಾರಿಗೆ ಕೈ ಕಾಲು ಶಕ್ತಿ ಇರೋದಿಲ್ವೋ ಅವ್ರಿಗೂ ಸಹ ಆ ಶಕ್ತಿ ಅಂತಕ್ಕಂಥದ್ದು ಬರ್ತದೆ ಅಂತ ಹೇಳಿ. ಈಗ ನಮ್ಮ ವಾಡಿಕೆ ಏನಪ್ಪ ಅಂತ ಹೇಳಿದ್ರೆ, ನಾವು ನಡ್ಕೊಳ್ತಾ ಬತ್ತಾ ನಾವು ಓಂ ನಮ ಶಿವ ಅಂದ್ರೆ ಶಿವಾಯ ನಮಃ ಹೇಳ್ತಾರೆ. ಹಾಗೆಯೇ 7.5 ಕಿಲೋಮೀಟರ್ ನಡ್ಕೊಂಡು ಹೋಗ್ತೀವಿ. ಇಷ್ಟೇ. ಶಿವಾಯ ನಮ ಓಂ ಶಿವಾಯ. ಶಿವಾಯ ನಮ. ಸರ್ ತಮ್ಮದು ಯಾವ ಊರು ಸರ್? ತಮ್ಮದು ಇಲ್ಲೇ ತುಮಕೂರು. ಹಾಂ ಸರ್. ತಮ್ಮದು ಇಲ್ಲೇ ಸೋಲೂರೇ. ನಾವು ಸೋಲಿದ್ದೀವಿ. ಹಾಂ ಸರ್. ಹಾಂ ಸರ್. ನಾವು ಅಲ್ಲಿ 3 ವರ್ಷದಿಂದ ಬರ್ತಾ ಇದ್ದೀವಿ. ಹಾಂ ಸರ್. ಚೆನ್ನಾಗಿ ಎಲ್ಲರಿಗೂ ಒಳ್ಳೆ ಹಾಂ ಸರ್ ಆರೋಗ್ಯ ಕೊಟ್ಟು ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಎಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಂ ಸರ್. ಇಲ್ಲಿ ಬಂದವರು ಎಲ್ಲರೂ ಒಳ್ಳೇದಾಗಿದೆ ಅಂತೆಲ್ಲ ಹೇಳ್ತಾರೆ ಬರ್ತು. ಹಾಂ ಸರ್. ಆ ಥರ ಏನಿಲ್ಲ, ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡ್ತಾ ಇದ್ದಾರೆ. ಹಾಂ ಸರ್. ದಿನೇ ದಿನೇ ಜನ ಇನ್ನೂ ಹೆಚ್ಚಾಗ್ತಾ ಇದ್ದಾರೆ. ಹಾಂ ಸರ್. ಇವತ್ತು ನೋಡಿ ಎಷ್ಟೊಂದು ಜನ, ಖಂಡಿತ ಖಂಡಿತ. 1,000-2,000 ಜನ ಅಲ್ಲಿ ಇಲ್ಲಿ ಹೋಗ್ತಾರೆ. ಇಲ್ಲಿರೋ ನಮ್ಮ ಮನೆಯಲ್ಲ ಹೋಗ್ತಾರೆ. ಖಂಡಿತ ಖಂಡಿತ. ಪಕ್ಕದಲ್ಲೇ ಇರೋದು ನಮಗೆ ನೋಡ್ರಿ, ಬರೋ ಋಣ ಇರಬೇಕಲ್ಲ ಸರ್. ಎಲ್ಲದಕ್ಕೂ ಋಣ ಇರಬೇಕು. ನಮ್ಮ ಮನೆ ಪಕ್ಕದಲ್ಲೇ ದೇವ್ರು ಮಾಡಿಕೊಂಡು ಖಂಡಿತ ಸರ್ 6 ಕಿಲೋಮೀಟರ್ ಹೋಗ್ತಾರೆ. ನಿಜ ಮಾಡ್ಬೋದು. ಖಂಡಿತ ಸರ್. ಹಾಂ ಸರ್. ಇಂಪ್ರೂವ್ ಆಗ್ತದೆ. ಹಾಂ ಸರ್. ಇದೆಯಾ ದೇವಸ್ಥಾನ ಸರ್? ಇದು ಬಸವೇಶ್ವರ ಬಸವಣ್ಣ. ಹಾಂ ಹಾಂ. ಚಿಕ್ಕದಾಗಿತ್ತು, ಏನೂ ಇರಲಿಲ್ಲ. ಹಾಂ ಸರ್. ಈಗೆಲ್ಲ ಇನೋವೇಟ್ ಮಾಡಿ. ಹಾಂ ಸರ್. ಹಾಂ ಸರ್. ಮಂಟೂರಲ್ಲಿ ಇಲ್ಲಿ ಕರ್ಪೂರ ಹಚ್ಚೋದು ಪ್ರತೀತಿ. ಹಾಂ ಸರ್. ಸರ್ ನಿಮ್ದು ಯಾವ ಊರು? ಓಹೋ, ಬೆಂಗಳೂರು. ಎಷ್ಟನೇ ವರ್ಷ ಸರ್? ಎಷ್ಟನೇ ವರ್ಷ ಸರ್ ನಿಮ್ಮದು? ಸರ್ ಇದೇ ಫಸ್ಟ್ ಟೈಮ್. ಹಾಂ ಸರ್. ಮುದ್ವೀರೇಶ್ವರ ಅಂತ. ಹಾಂ 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 ಸರ್. ಎಕ್ಸ್ಟ್ರಾರ್ಡಿನರಿ ಪ್ಲೇಸು. ಹಾಂ ಸರ್. ಒಬ್ಬಟ್ಟು ನಕ್ಲು ಅಂತ ಇದು. ಓಕೆ. ಒಬ್ಬಟ್ಟು ನಕ್ಲು ಅಂದ್ರೆ ಏನಪ್ಪ ಅಂದ್ರೆ ಒಬ್ಬಟ್ಟು ಒಕ್ಲು. ಒಬ್ಬಟ್ಟು ನಕ್ಲು ಅಂತ. ಓಕೆ ಓಕೆ. ಅಲ್ಲಿ ಅವರ ಹಾಂ ಒಂದು ಬಂಧು ಬಳಗನ ಕರ್ಕೊಂಡ್ಬಂದು ಹಾಂ ಸರ್ ಒಬ್ಬಟ್ಟು ಮಾಡಿ ಸಂತೋಷ ಊಟ ಮಾಡಿ ಹೋಗುವಂಥ ಜಾಗ. ಹಾಂ ಸರ್.
ಈಗ ಕೆಲವರಿಗೆ ಮನೆ ದೇವ್ರು ಗೊತ್ತಿರಲ್ಲ. ಹಾಂ, ಗೊತ್ತಾಯ್ತು ಅವ್ರು ಏನು ಮಾಡ್ತಾರೆ, ಒಕ್ಕಲು ಮಾಡ್ಕೊಬಿಡ್ತಾರೆ. ಇದೇ ನಮ್ಮ ಮನೆ ದೇವರು ಅಂತ ವರ್ಷ ಬಂದು ಪರಿಸ್ಥಿತಿ ಇರ್ತದೆ. ಹಾಂ ಸರ್. ಈಗ ಇಲ್ಲಿ ಸುಮಾರು ಒಂದು 50 kg ರೈಸ್ ಬಾತು. ಹಾಂ ಸರ್. ಬಂದವ್ರಿಗೆ ಒಂದು ಸರ್ ತಿಂಡಿ ಇಷ್ಟನಕ್ಕೂ ಅಲ್ಲಿ ವ್ಯವಸ್ಥೆ ಪ್ರತಿ ಹುಣ್ಣಿಮೆ ದಿವಸ. ಹೌದಾ? ಭಕ್ತಾದಿಗಳು ಮಾಡ್ತಾರೆ. ಹಾಂ ಸರ್. ಅದು ಮೇಲ್ಗಡೆ ಹಿಲ್ ವ್ಯೂ ನಿಮಗೆ. ಹಾಂ ಸರ್. ಅದು ಅನ್ಬಿಲೀವಬಲ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರೋದು. ನೀವು ನೋಡ್ತೀರಾ ಮೇಲೆ. ಹಾಂ ಸರ್. ಹೌದಾ? ಹೋಗ್ತಾ ಇದ್ದೀರಾ? ಸರಿ ಸರ್, ಓಕೆ. ಹಾಂ, ಓಕೆ, ಬಾಯ್ ಸರ್. ನೋಡ್ರಿ ಆ ಅಜ್ಜಿನೇ ನೋಡಿ ಸರ್, ಅಜ್ಜಿನೇ ನಮ್ಮ ಸೈಡ್ ಹೊಡಿತಾರೆ. ನಾವೆಲ್ಲ ಆಗೋದು. ಹಾಂ ಸರ್. ಪ್ರಸಾದ ಕೊಡ್ತಾರೆ. ಹಾಂ ಸರ್. ಚೆನ್ನಾಗಿ ಪ್ರತಿಯೊಬ್ಬರಿಗೂ ಚೆನ್ನಾಗಿ ಇಲ್ಲಿ ಮುದ್ರೇಶ್ವರ ನಂಬರ್ 1 ಫೇಮಸ್. ಹಾಂ ಸರ್. ಬೇಜನ್ ಜನ ಇದ್ರು. ಹಾಂ ಹಾಂ ಹಾಂ. ಖಂಡಿತ. ಯಾರು ಹೇಳ್ತಾರೆ ಈ ಕಾಲದಲ್ಲಿ? ಹಾಂ, ಭಕ್ತಾದಿಗಳನ್ನೆಲ್ಲ ಕಾಪಾಡಪ್ಪ ಅಂತ. ಖಂಡಿತ ಕಾಪಾಡಪ್ಪ ಅನ್ನೋ ಕೇಳೋ ಜನ ಅಂತ ಕಾಲದಲ್ಲಿ. ನಾನು ವಿಡಿಯೋ ಮಾಡೋದು ಹೇಗಿರುತ್ತೆ ನೋಡಿ. ಬಂದಂಥ ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೀತಾ ಇದೆ. ಶಿವ ಶಿವಾಯ ನಮಃ. ಹರ 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 ಹರಾಯ ನಮಃ. ಹರ 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 ಹರಾಯ ನಮಃ. ಶಿವ ಶಿವ ಶಿವಾಯ ನಮಃ. ಶಿವ 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 ಶಿವಾಯ ನಮಃ. ಶಿವಾಯ ನಮಃ. ಶಿವ 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 ಶಿವಾಯ ನಮಃ. ಓಂ ನಮಃ ಶಿವಾಯ ಶಿವಾಯ ನಮಃ. ಓಂ ನಮಃ ಶಿವಾಯ ಶಿವಾಯ ನಮಃ. ಓಂ ನಮಃ ಶಿವಾಯ ಶಿವಾಯ ನಮಃ. ಆಯ ಶಿವಾಯ ನಮಃ. ಶಿವ 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 ಶಿವಾಯ ನಮಃ. ಶಿವ 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 ಶಿವಾಯ ನಮಃ. ಹರ 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 ಹರಾಯ ನಮಃ. ಹರ ಶಿವ 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 ಶಿವಾಯ ನಮಃ. ಓಂ ನಮಃ ಶಿವಾಯ ನಮಃ. ಓಂ ಶಿವಾಯ ನಮಃ. ಓಂ ನಮಃ ಶಿವಾಯ ಶಿವಾಯ. ಶಿವಾಯ ನಮಃ. ಶಿವಾಯ ನಮಃ. ಏನೋ ಗಿರಿ ಪ್ರದಕ್ಷಿಣೆ ಬಂದಿರೋದಾ? ಎಷ್ಟನೇ ಸಲ ಸರ್? 5 ಸಲ. ಓಕೆ. ನೈಟ ಬಂದಿರೋ ಬೆಳಗ್ಗೆ ಬಂದ ಸರ್? 5 ಗಂಟೆ ಬಂದ. ಹೌದಾ? ಫ್ರೆಂಡ್ ಸರ್ಕಲ್. ತಮ್ಮ ಹೆಸರು? ಒಳ್ಳೆ ಪ್ರಸಾದ ಸಿಕ್ತು ಬೆಳಗ್ಗೆ ಬೆಳಗ್ಗೆ. ಬಾರೋ ಮಳವಳ್ಳಿ ಮಾದಪ್ಪ ಬಾರೋ ಮಲಗೊಂಡಿ ಮಂಜ ಬಾರೋ ಗಂಧಾದ ಮಂಟಪವ ಸಿಂಗಾರ ಮಾಡು ಬಾರೋ ಗಂಧಾದ ಗಣಪೈನ. ಏನು ನೇಚರ್ ಆಯ್ತಲ್ವಾ?
ಪಾದಯಾತ್ರೆ ಮಾಡ್ತೀನಿ. ಹಾಂ ಸರ್. ಶಿವರಾತ್ರಿಗೆ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತೀನಿ. ಹಾಂ ಸರ್. ಆಮೇಲೆ ಆಗಸ್ಟಲ್ಲಿ ತಿರುಪತಿ. ಹಾಂ ಸರ್. ಆಮೇಲೆ ಧಾರವಾಡದಿಂದ ಉಳವಿ ಅಂತ ಇದೆ. ಉಳವಿ ಕ್ಷೇತ್ರಕ್ಕೆ ಪಾದಯಾತ್ರೆ. ಹೌದು ಸರ್, ವರ್ಷಕ್ಕೆ ಕಂಪಲ್ಸರಿ. 4 ಹಾಂ ಸರ್. ಹಾಂ ಸರ್. ಹಾಂ ಸರ್. ಮಂತ್ಲಿ ಬರ್ತಾ ಹಾಂ ಸರ್. ಹಾಂ ಸರ್. ಒಳ್ಳೆ ಮಳೆ ಆಗಾಯ್ತು. ಅದೇನೆ ಬೆಟ್ಟದ ಬುಡ ಅಲ್ವಾ, ಬೆಟ್ಟದ ನೀರೆಲ್ಲ ಬಂದು ಸೇರ್ಕೊಂಡೈತೆ. ಹಾಂ ಸರ್. ಭಗವಂತನ ಅನುಗ್ರಹ ನಮ್ಮದೇನಿಲ್ಲ. ತಮ್ಮ ಹೆಸರು ಸರ್? ಲಿಂಗೇಶ್ವರ್ ಅಂತ, ನಮ್ಮ ಸ್ನೇಹಿತರು ಜೂನಿಯರ್ ರಾಜ್ಕುಮಾರ್ ಅಂತ ಹೆಸರಿಟ್ಟಿದ್ದಾರೆ. ಹಾಂ ಸರ್. ನಿಮ್ದು ಯಾವ ಊರು ಸರ್? ನಾವು ಬೆಂಗಳೂರು ಸರ್. ಎಷ್ಟನೇ ವರ್ಷ ಸರ್? ನಮ್ದು ಇದು 3-4 ವರ್ಷ ಇರ್ಬೋದು. ಮತ್ತೆ ಯಾವಾಗಾದ್ರೂ ಒಂದೊಂದ್ಸರಿ ಬರ್ತೇನೆ. ಹಾಂ ಸರ್. ನಾಳೆ ರಜಾ ಇರೋದ್ರಿಂದ ಡ್ಯೂಟಿ ಆದರೆ ಇವತ್ತು ರಜಾ ಇತ್ತಲ್ಲ. ಹಾಂ ಸರ್. ಸರ್ ತಮ್ಮ ಹೆಸರು? ಮಧು ಅಂತ. ಓಕೆ ಸರ್. ಮೆರೆವ ಭವ್ಯ ನಾಡಿದು ಕರ್ನಾಟವಿದು, ನೃತ್ಯ ಶಿಲ್ಪ ಕಲೆಯ ಬೀಡಿದು, ಬೊಕ್ಕರಾಳಿ ಭವ್ಯತೆಯನ್ನು ತಾಳಿ, ದಿಕ್ಕು ದಿಕ್ಕು ಶಾಂತಿ ಸುಖದ ಕಹಳೆಯ ಕೇಳಿ, ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದು, ನೃತ್ಯ ಶಿಲ್ಪ ಕಲೆಯ ಬೀಡಿ. ನಮ್ಮ ಶಿವಗಂಗೆಯಲ್ಲಿ ನಾವು ಇವತ್ತೇನು ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ, ಇದಕ್ಕೆಲ್ಲ ಕಾರಣಕರ್ತರಾದಂಥ ಶ್ರೀಮಂತ್ ಚಂದ್ರಯ್ಯನವರು ಅವರು ಮಾಡಿಕೊಟ್ಟಂಥ ಮಾರ್ಗದಲ್ಲಿ ಇವತ್ತೆಲ್ಲ ನಾವು 100 ಜನ ಸರಾಗವಾಗಿ ಈ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದ್ದೀವಲ್ಲ, ಅದಕ್ಕೆಲ್ಲ ಕಾರಣಕರ್ತರಾದಂಥ ಚಂದ್ರಯ್ಯನವರು, ಅವ್ರನ್ನ ನೆನೆಸಲೇಬೇಕು ಈ ಸಂದರ್ಭದಲ್ಲಿ. ಅಂತೂ ಇನ್ನೇನು ನಮ್ಮ ಗಿರಿ ಪ್ರದಕ್ಷಿಣೆ ಮುಗಿತಾ ಬರ್ತಾ ಇದೆ. ಒಂದು 70% ಬಂದಿದ್ದೀವಿ. ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ, ಎಕ್ಸ್ಟ್ರೀಮ್ ಲೆವೆಲ್ ಅನ್ಬೋದು ಇದನ್ನು. ನಮ್ಮ ಶಿವಗಂಗೆಯಲ್ಲಿ ಈ ಥರ ಒಂದು ಪ್ಲೇಸ್ ಇದೆ ಅಂತ ಖಂಡಿತ ಯಾರಿಗೂ ಗೊತ್ತಿಲ್ಲ. ಇನ್ನೊಂದೇನೆಂದರೆ ಇದು ಎಲ್ಲರೂ ಬರೋಕ್ಕಾಗಲ್ಲ. ಹುಣ್ಣಿಮೆಯಲ್ಲಿ ಗಿರಿ ಪ್ರದಕ್ಷಿಣೆ ಬಂದವರು ಮಾತ್ರ ಇಲ್ಲಿ ಬರ್ಬೋದು. ಒಬ್ಬರು ಇಬ್ಬರು ಎಲ್ಲ ಬರೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ತುಂಬ ಫಾರೆಸ್ಟ್ ಏರಿಯಾ, ಗುಂಪಾಗಿ ಬಂದರೆ ಬರ್ಬೋದು. ನಮಸ್ತೆ. ಸಿದ್ಧಗಂಗಾ ವುಮೆನ್ಸ್ ಕಾಲೇಜ್ ಸರ್. ನೋಡಿದ್ದೀನಿ ಸರ್. ಕರಡಿ ಒಂದು ಅಳಸನೆ ತಿಂದೋಗಿದೆ. ಕರಡಿ ಒಂದು ನೋಡಿ, ಇದೆ ಚಂದ್ರಪ್ಪ ಅವರ ಸ್ಮಾರಕ. ನಾವೀಗೇನು ಗಿರಿ ಪ್ರದರ್ಶನ ಬಂದ್ವಲ್ಲ, ಈ ಮಾರ್ಗನೆಲ್ಲ ಇವರೇ ಮಾಡಿರೋದಂತೆ. ಇದೇ ಅವರ ಸ್ಮಾರಕ ಇದೆ ನೋಡಿ. ಚಂದ್ರಪ್ಪ ಅವರ ಸ್ಮಾರಕದ ಬಳಿ ಒಂದು ಧ್ಯಾನ ಮಂದಿರ ಸಹ ಕಟ್ಟಿದ್ದಾರೆ. ಒಳ್ಳೆ ಪರಿಸರದಲ್ಲಿ ಸುಂದರವಾದಂಥ ಧ್ಯಾನ ಮಂದಿರ ಇದೆ. ಮತ್ತು ಗಿರಿ ಪ್ರದಕ್ಷಿಣೆ ಮಾಡಿ ಬಂದಂಥ ಭಕ್ತಾದಿಗಳಿಗೆಲ್ಲ ಮಜ್ಜಿಗೆ ಹಾಗೂ ಉಪಹಾರದ ವ್ಯವಸ್ಥೆ ಸಹ ಇರುತ್ತೆ ಇಲ್ಲಿ. ನೋಡಿ ಅವರ ಧ್ಯಾನ ಭವನ. ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ಖಂಡಿತ ಅಮ್ಮ, ನೀವು ಇಷ್ಟು ಅನುಕೂಲ ಮಾಡಿಕೊಟ್ಟಿದ್ದೀರಲ್ಲ, ನಾವು ಬರೋದು ದೊಡ್ಡದಲ್ಲ ಬಿಡಿ. ನೋಡಿ, ಮುಂದೆ ನೋಡ್ತಾ ಇರೋದು ಮಹದೇಶ್ವರ ಸ್ವಾಮಿ ದೇವಸ್ಥಾನ. ಶನಿದೇವರು, ಲಕ್ಷ್ಮಿ ಸ್ಥಾನ. ಶಿವಗಂಗೆಯಲ್ಲಿರುವಂಥ ಗಣಪತಿ ಮೂರ್ತಿ ನೋಡಿ, ದೊಡ್ಡ ಗಣಪತಿ ಮೂರ್ತಿ ಇದು. ಬಂಡೆಲೆ ಕೆತ್ತಿರುವಂಥ ಗಣಪತಿ ಮೂರ್ತಿ, ತುಂಬ ಪುರಾತನವಾದಂಥ ದೇವಸ್ಥಾನ. ಇನ್ನೇನು ಇಲ್ಲಿಗೆ ನಮ್ಮ ಪಾದಯಾತ್ರೆ ಸ್ವಲ್ಪ ದೂರದಲ್ಲೇ ಅಂತ್ಯ ಆಗುತ್ತೆ. ಮುಂದೆ ಗಂಗಾಧರೇಶ್ವರ ದೇವಸ್ಥಾನ ಸಿಗುತ್ತೆ, ಅಲ್ಲಿ ನಮ್ಮ ಪಾದಯಾತ್ರೆ ಮುಕ್ತಾಯ ಆಗುತ್ತೆ. ಸರ್ವರಿಗೂ ಶರಣಾರ್ಥಿ.
ಶಿವಗಂಗಾ ಗಿರಿ ಪ್ರದಕ್ಷಿಣೆ ಟ್ರಸ್ಟು ಕಳೆದ 23 ವರ್ಷಗಳಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಚಂದ್ರಪ್ಪನವರು ಅಂತ ಅಂದ್ಬಿಟ್ಟು ಇದರ ಸಂಸ್ಥಾಪಕರು. ಅವರು ಚಂದ್ರಪ್ಪನವರು ಬೆಂಗಳೂರಿನಲ್ಲಿ ನಿವಾಸಿಗಳಾಗಿದ್ದಂಥವ್ರು ಒಮ್ಮೆ ಶಿವಗಂಗೆಗೆ ಬಂದಂಥ ಸಂದರ್ಭದಲ್ಲಿ ಈ ಪ್ರದಕ್ಷಿಣೆ ಇಷ್ಟು ಪ್ರಶಾಂತವಾಗಿದೆ, ಈ ಗಿರಿ ಇದನ್ನು ಒಂದು ಪ್ರದಕ್ಷಿಣೆಯನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಅವರು ಮೊದಲು ಸುಮಾರು 25 ವರ್ಷಗಳ ಹಿಂದೆ ಒಂದು ಪ್ರದಕ್ಷಿಣೆಯನ್ನು ಮಾಡಿದ್ರು. ಆಗೆಲ್ಲ ಬೆಟ್ಟ ಗುಡ್ಡ ಕಲ್ಲು ಮಣ್ಣು ಎಲ್ಲ ತುಂಬಿಕೊಂಡಿತ್ತು. ಆಗ ಇದನ್ನ ಇದನ್ನ ಪ್ರದಕ್ಷಿಣೆ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಕೆಲವು ತಿಂಗಳುಗಳು ಅವರೊಬ್ಬರೇ ಬಂದರು. ಆ ಕಲ್ಲು ಮಣ್ಣು ಇಲ್ಲಿ ಒಟ್ಟು 12 ತೀರ್ಥಗಳಿದ್ದಾವೆ. ಆ ತೀರ್ಥಗಳಿದ್ದಾವೆ, ಅವಕ್ಕೆಲ್ಲ ಎಲ್ಲ ಮಣ್ಣು ಕಲ್ಲು ಎಲ್ಲ ಕಳ್ಕೊಂಡ್ಬಿಟ್ಟಿದೆ, ಅದು ಸಿಗ್ತಾನೆ ಇಲ್ಲ. ಇಲ್ಲಿ 108 ಲಿಂಗಗಳಿದ್ದ ಜ್ಯೋತಿರ್ಲಿಂಗಗಳಿದ್ದಾವೆ, ಅವುಗಳು ಇಲ್ವೆಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಆಗ ಅವರು ಇಲ್ಲಿ ಒಂದು ಗಿರಿ ಪ್ರದಕ್ಷಿಣೆ ಮಾಡಿದ್ರು. ಮೊದಲು ಗಂಗಾ ನದಿ ಹರಿಬೇಕಾದ್ರೆ ಗಂಗೋತ್ರಿಯಲ್ಲಿ ಸಣ್ಣದಾಗಿ ಹರಿಯುತ್ತೆ. ಆ ನಂತರದಲ್ಲಿ ಅದು ವಿಶಾಲವಾಗಿ ಹರಿಯೋ ರೀತಿಯಲ್ಲಿ ಮೊದಲು ಚಂದ್ರಪ್ಪನವರಿಂದ ಪ್ರಾರಂಭವಾದದ್ದು, ಮುಂದೆ ಅದು ವಿಶಾಲವಾಯಿತು. ಪ್ರತಿ ತಿಂಗಳು ಹುಣ್ಣಿಮೆ ಗಿರಿ ಪ್ರದಕ್ಷಿಣೆಯನ್ನ ಮಾಡಲಾಗ್ತಾ ಇದೆ. ಈಗ ಚಂದ್ರಪ್ಪನವರ ಮಕ್ಕಳು ಮತ್ತು ನಾವೆಲ್ಲ ಸೇರಿ ಇದನ್ನ ಮಾಡ್ತಾ ಇದ್ದೀವಿ. ಗಿರಿ ಪ್ರದಕ್ಷಿಣೆಯ ಹುಣ್ಣಿಮೆಗೆ ಹಿಂದಿನ ರಾತ್ರಿ ಇಲ್ಲಿ ಒಂದು ಮೇಲಣಗವಿ ಮಠದ ಪ್ರಸನ್ನ ವೀರ ಸೋಮೇಶ್ವರ ಸಮುದಾಯ ಭವನ ಅಂತ ಇದೆ, ಅಲ್ಲಿ ಉಳ್ಕೊಳ್ಳಕ್ಕೆ ಭಕ್ತಾದಿಗಳಿಗೆ ವ್ಯವಸ್ಥೆ ಮಾಡ್ತೀವಿ. ರಾತ್ರಿ ಪ್ರಸಾದ, ಭಜನೆ, ಧ್ಯಾನ, ಸತ್ಸಂಗ ಇರ್ತದೆ. ಮುಂಜಾನೆ ಬೆಳಿಗ್ಗೆ ಅವರಿಗೆ ಸ್ನಾನಕ್ಕೆ ಬಿಸಿನೀರಿನ ವ್ಯವಸ್ಥೆ, ಚಹಾ ಮತ್ತು ಉಪಹಾರದ ವ್ಯವಸ್ಥೆ ಮಾಡ್ತೀವಿ. ಒಂದು 4:15 ಗಂಟೆಗೆ ಎಲ್ಲರೂ ಕೂಡ ಹೊರಡ್ತಾರೆ. ಎಲ್ಲರೂ ಕೂಡ ಪೂರ್ವಾಭಿಮುಖವಾಗಿ ಹೊರಡಿ ದೇವಸ್ಥಾನವನ್ನು ಗಿರಿಯನ್ನು ಬಲಭಾಗಕ್ಕೆ ಬಿಟ್ಟುಕೊಂಡು ಈ ದೇವಸ್ಥಾನದಲ್ಲಿ ಇರುವಂತಹ ಗಂಗಾಧರೇಶ್ವರ ದೇವಸ್ಥಾನವೇನಿದೆ, ಈ ಗಂಗಾಧರೇಶ್ವರನ ಈ ಒಂದು ಮೆಟ್ಟಿಲೇನಿದೆ, ಈ ಮೆಟ್ಟಿಲಿನಲ್ಲಿ ಕರ್ಪೂರವನ್ನು ಹಚ್ಚಿ ಧ್ಯಾನ ಭಜನೆಯನ್ನ ಮಾಡಿ ಅವರು ಇಲ್ಲಿಂದ ಪ್ರದಕ್ಷಿಣೆ ಮಾಡ್ತಾರೆ. ಪ್ರದಕ್ಷಿಣೆ ಹೋಗ್ಬೇಕಾದ್ರೆ ಸುಮ್ಮನೆ ಏನೋ ಮಾತಾಡ್ಕೊಂಡು ಹೋಗುವಂಥದ್ದಿಲ್ಲ. ಓಂ ನಮಃ ಶಿವಾಯ, ಶಿವಾಯ ನಮಃ ಅಂತ ಅಂದ್ಬಿಟ್ಟು ಧ್ಯಾನವನ್ನ ಮಾಡುವಂಥದ್ದು. ಧ್ಯಾನವನ್ನ ಮಾಡಿದಾಗ ಅಥವಾ ಶಿವನ ಧ್ಯಾನವನ್ನ ಮಾಡಿದಾಗ ಅವ್ರಿಗೆ ಮತ್ತಷ್ಟು ಚೈತನ್ಯ ಉಂಟಾಗುತ್ತೆ. ಇಲ್ಲಿ ಬರೋದ್ರಿಂದ ಕೆಲವರು ಏನು ಹೇಳ್ತಾರೆ, ಆರೋಗ್ಯ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇನ್ನು ಕೆಲವರು ತಮ್ಮ ಸಮಸ್ಯೆಗಳ ಪರಿಹಾರ ಆಗಿದೆ ಅಂತ ಹೇಳ್ತಾರೆ. ಕೆಲವರು ಶಾಂತಿ ಸಿಗ್ತದೆ, ಪ್ರಶಾಂತಿ ಸಿಗುತ್ತೆ ಅಂತ ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ನಾವು ಧ್ಯಾನ ಮಂದಿರವನ್ನು ಕೂಡ ಮಾಡಿದ್ದೀವಿ. ಗಂಗೇನಪುರದ ಹತ್ರ ಶಿವಗಂಗಾ ಗಿರಿ ಪ್ರದಕ್ಷಿಣೆ ಟ್ರಸ್ಟ್ ವತಿಯಿಂದ ಧ್ಯಾನ ಮಂದಿರ ಮಾಡಿದ್ದೀವಿ. ಇಲ್ಲಿ ಇರುವಂತಹ ಈ ಶಿವನ ಧ್ಯಾನ ಮಾಡಿದನ್ನು ಕೂಡ ಮಾಡಿಸಿದ್ದೀವಿ. ಮುಂದೆ ಮೇಲ್ಗಡೆ 12 ಜ್ಯೋತಿರ್ಲಿಂಗಗಳು ಮತ್ತು ಭಗೀರಥ ಮುಂದೆ ಬೆಟ್ಟದ ಮಧ್ಯಭಾಗದಲ್ಲಿ ಅದನ್ನು ಕೂಡ ಶಿವಗಂಗಾ ಗಿರಿ ಪ್ರದಕ್ಷಿಣೆ ಟ್ರಸ್ಟ್ ವತಿಯಿಂದ ಮಾಡಲಾಗಿದೆ. ಮತ್ತು ಇನ್ನೂ ಕೂಡ ಭಕ್ತಾದಿಗಳಿಗೆ ನೆರವನ್ನ ಅನುಕೂಲ ಏನ್ ಮಾಡ್ಲಿಕ್ಕಾಗುತ್ತೆ ನಾವು ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ಗಂಗಾಧರೇಶ್ವರ ಮತ್ತು ವನ್ನಾದೇವಿಯವರ ಒಂದು ಆಶೀರ್ವಾದ ಕೃಪೆಗೆ ಪಾತ್ರರಾಗಿ ಬೆಂಗಳೂರಿನ ಅತ್ಯಂತ ಸಮೀಪದಲ್ಲಿರುವಂತಹ ಅತ್ಯಂತ ಪ್ರಶಾಂತವಾದಂತಹ ಭಕ್ತಿ ಕ್ಷೇತ್ರ ಈ ಶಿವಗಂಗೆಯಾಗಿದೆ. ಇದನ್ನು ಮಾಡ್ತಾ ಇರುವಂತಹ ತುಮಕೂರು ಮಾಧ್ಯಮದ ಮಿತ್ರರಿಗೂ ಕೂಡ ಧನ್ಯವಾದ ಸರ್. ಬಾಯ್ ಸರ್. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಬಾಯ್ ಸಿ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.